ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ಬುಧವಾರದ ವ್ಲಾಗು. ಇನ್ನು ಬುಧವಾರ ನಾವು ತುಳಸಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಹಾಗಾಗಿ ಬೇಗ ಬೇಗ ತಿಂಡಿ ಮುಗಿಸ್ಕೊಂಡೆಲ್ಲ ರೆಡಿ ಮಾಡೋಣ ಅಂಥೇಳಿ ಚಪಾತಿ, ಚಟ್ನಿ, ಮೊಸರು ಒಳ್ಳೆ ತಿಂಡಿ ಆಯಿತು. ಮುಗಿಸ್ಕೊಂಡು ಮೇಲೆಲ್ಲ ಫುಲ್ ಕ್ಲೀನ್ ಮಾಡೋಣ ಅಂಥೇಳಿ ಕ್ಲೀನ್ ಮಾಡೋಕ್ಕೆ ಬಂದೆ. ಇನ್ನು ಮಳೆ ಬರ್ತಾಯಿತ್ತು, ಹಾಗಾಗಿ ರೂಮ್ ಒಳಗಡೆ ಇಟ್ಟು ಪೂಜೆ ಮಾಡೋಣ ಅಂಥೇಳಿ ಪಾಟೆಲ್ಲ ಇಟ್ಟು, ಸೊ ಅದಕ್ಕೆ ಬೇಕಾಗಿರುವಂತಹ ನೀಟಾಗಿ ಒಂದು ಪುಟ್ಟದಾಗಿ ರಂಗೋಲಿ ಬಿಟ್ಟೆ. ಇನ್ನು ಸಂಜೆ ಅಲಂಕಾರ ಎಲ್ಲ ಮಾಡಿಕೊಂಡು ಪೂಜೆ ಮಾಡೋಣ ಅಂಥೇಳಿ ಇನ್ನು ನಾನು ಕೂಡ ಹೊರಗಡೆ ಒಂದು ದೀಪದ ರಂಗೋಲಿ ಬಿಡೋಣ, ತುಳಸಿ ಹಬ್ಬ ಅಲ್ವಾ ಅಂಥೇಳಿ. ಸೊ ಕಲರಿಂಗ್ ಏನು ಮಾಡಲಿಲ್ಲ, ಮಳೆ ಬಂದರೆ ಹಾಳಾಗುತ್ತೆ ಅಂಥೇಳಿ ಸಿಂಪಲಾಗಿ ರಂಗೋಲಿ ಬಿಟ್ಟು ನಾನು ತಿಂಡಿ ತಿಂದ್ಕೊಂಡು ರೆಡಿಯಾಗಿ ಆಫೀಸ್ಗೆ ಅಂಥೇಳಿ ಬಂದೆ. ಇನ್ನು ಆಫೀಸಲ್ಲಿ ಅಷ್ಟೇನು ಕೆಲಸ ಇರಲಿಲ್ಲ, ಸೊ ಹಾಗಾಗಿ ಬೇಗ ಮುಗಿಸ್ಕೊಂಡು ಮನೆಗೆ ಬಂದೆ. ಇನ್ನು ಸಂಜೆ ಇನ್ನು ಪೂಜೆಗೆ ಅಂಥೇಳಿ ರೆಡಿ ಮಾಡೋಣ ಅಂಥೇಳಿ ಎಲ್ಲ ರೆಡಿ ಮಾಡಿ, ತುಳಸಿ ಹಬ್ಬ ಆದ್ದರಿಂದ ಆಚೆನೂ ಎಲ್ಲ ದೀಪಾಯಣ ಅಂಥೇಳಿ ಇಟ್ಟೆ. ಇನ್ನು ಇದು ಮುಂದ್ಗಡೆ ಅಜ್ಜಿ ಮನೆ, ಅಲ್ಲೂ ಕೂಡ ಬೆಳಗ್ಗೆ ನಾನು ಹೋಗೋಕ್ಕಿಂತ ಮುಂಚೆ ರಂಗೋಲಿ ಬಿಟ್ಕೊಟ್ಟಿದ್ದೆ. ಇವರು ಕೂಡ ಚೆನ್ನಾಗಿ ಎಲ್ಲ ನೀಟಾಗಿ ರೆಡಿ ಮಾಡಿದ್ದಾರೆ. ಅದರಲ್ಲೂ 2 ಪಾಟ್ ಇಟ್ಟಿದ್ದಾರೆ. 2ರಲ್ಲೂ ತುಳಸಿ ಗಿಡ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಜೊತೆಗೆ ದೀಪಗಳೆಲ್ಲ ಚೆನ್ನಾಗಿ ಇಟ್ಟಿದ್ದಾರೆ. ನೈವೇದ್ಯಕ್ಕೆ ಅಂತೇಳಿ ಒಂದು ಸಿಹಿ ಅವಲಕ್ಕಿ ಮತ್ತು ಕಡಲೆ ಹಿಟ್ಟು ಮಾಡಿದ್ದಾರೆ. ಇನ್ನು ನನ್ನ ಮಗಳು ಮಳೆ ಬರ್ತಿತ್ತಲ್ಲ, ಸೊ ಚಾಟ್ಸ್ ಬೇಕು ಅಂತ ಕೇಳಿದ್ಲು ಅಂತೇಳಿ ಮುಂಬೈ ಚಾಟ್ಸಿಗೆ ಬಂದ್ವಿ. ಫಸ್ಟು ಪ್ಲೈನ್ ಪಾನಿಪುರಿ ತೊಗೊಂಡ್ವಿ. ಇಲ್ಲಂತೂ ಪಾನಿಪುರಿ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಸಿಜ್ವಾನ್ ಒಂದು ಚೀಸ್ ಸ್ಯಾಂಡ್ವಿಚ್ನ ಆರ್ಡ್ರ್ ಮಾಡಿದ್ಲು. ಇದು ಕೂಡ ಯಾವಾಗಲೂ ನಾವು ತಿಂತೀವಿ, ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಮೇಯೋನೀಸ್ ಜೊತೆ, ಚಟ್ನಿ ಜೊತೆ. ಇನ್ನು ಅದಾದಮೇಲೆ ಇವತ್ತು ಚೀಸ್ ಪಾನಿಪುರಿ ತಿನ್ನೋಣ ಅಂಥೇಳಿ ಚೀಸ್ ಪಾನಿಪುರಿನ ಆರ್ಡ್ರ್ ಮಾಡಿದ್ಲು. ಅದು ಕೂಡ ತುಂಬಾ ಚೆನ್ನಾಗಿತ್ತು. ಇನ್ನು ಎಲ್ಲ ತಿನ್ಕೊಂಡು ಇನ್ನು ಮೇಲೆ ಪೂಜೆ ಹೇಗಾಗಿದೆ ಅಂತ ನೋಡೋಣ ಅಂಥೇಳಿ ಮೇಲೆ ಬಂದೆ. ಬೆಳಿಗ್ಗೆ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಹೋಗಿದ್ದೆ. ಇನ್ನು ಹಾರ ಹಾಕಿ, ಹೂವು ಹಾಕಿ, ಗೆಜ್ಜೆ ವಸ್ತ್ರ ಹಾಕಿ, ಸೊ ಎಲ್ಲ ಪೂಜೆ ನಡೆಯಿತು. ಸೊ ಖುಷಿಯಾಯಿತು. ಇನ್ನು ನನ್ನ ಮಗಳು ಸ್ವಲ್ಪ ಪಟಾಕಿಗಳು ಇಟ್ಕೊಂಡಿದ್ಲು. ಸರಿ ಹೊಡೆಯೋಣ ಅಂಥೇಳಿ ಅವಳು ಸ್ಟಾರ್ಟ್ ಮಾಡಿಕೊಂಡ್ಳು. ಮಳೆ ಬಂದರೆ ಹೊಡೆಯೋಕ್ಕಾಗಲ್ಲ, ಸುಮ್ಮನೇನಕ್ಕೆ ಅಂಥೇಳಿ ನಾನು ಎಲ್ಲ ಹೊಡಿ ಅಂಥೇಳಿ ಕೊಟ್ಟೆ. ಇನ್ನು ತುಳಸಿ ಹಬ್ಬ ಆದ್ದರಿಂದ ಅಕ್ಕಪಕ್ಕ ಮನೆಯದವರೆಲ್ಲರೂ ಅರ್ಶಿನ ಕುಂಕುಮ ಅಂತ ಕರೆದ್ರು. ಸೊ ಅಲ್ಲೆಲ್ಲ ಹೋಗಿ ಅರ್ಶಿನ ಕುಂಕುಮ ತೊಗೊಂಡು ಬಂದೆ. ಇನ್ನು ಮನೇಲಿ ದೇವ್ರ ಪೂಜೆಗೆ ಅಂತ ಮಾಡಿದಂತಹ ಸಿಹಿ ಅವಲಕ್ಕಿ. ನನ್ನ ಮಗಳು ಜಾಸ್ತಿ ಸ್ವೀಟ್ ಇಷ್ಟಪಡಲ್ಲ, ಅದ್ರ ಜೊತೆಗೆ 1-2 ಬಾಳೆಹಣ್ಣು ಮಿಕ್ಸ್ ಮಾಡಿಕೊಡಿ ಅಂತ ಕೇಳಿದ್ಲು. ಸೊ ಹಾಗಾಗಿ 1-2 ಬಾಳೆಹಣ್ಣು ಮಿಕ್ಸ್ ಮಾಡಿಕೊಟ್ಟೆ. ಸೊ ಆಮೇಲೆ ತಿಂದಳು, ನಾನು ತಿಂದೆ, ಚೆನ್ನಾಗಿತ್ತು. ಈ ಥರ ಮಾಡಿಕೊಟ್ರೆ ತಿಂತಾಳೆ. ತುಂಬ ಸ್ವೀಟ್ ಆಯಿತು ಅಂದರೆ ತಿನ್ನೋಕ್ಕೆ ಇಷ್ಟಪಡಲ್ಲ. ಇದು ಬರೀ ಸಕ್ಕರೆನೇ ಹಾಕಿ ಮಾಡಿರುವಂಥದ್ದು. ಇನ್ನೆಲ್ಲ ಮುಗಿಸ್ಕೊಂಡು ಇನ್ನು ರಾತ್ರಿ ಊಟಕ್ಕೆ ಅಂತೇಳಿ ಇವತ್ತು ಸ್ಪೆಷಲ್ಲಾಗಿ ರೈಸ್ ಜೊತೆಗೆ ಅವರೆಕಾಳು ಸಾರು. ಇದು ಸೀಸನ್ ಅಲ್ಲ, ಇವಾಗ ಅವರೆಕಾಳು ಎಲ್ಲ ಸೀಸನಲ್ಲೂ ಸಿಗ್ತಾಯಿದೆ. ಇನ್ನು ಅವರೆಕಾಳು ಸಾರು ಅಂದರೆ ನಮ್ಮಲ್ಲಿ ಎಲ್ರಿಗೂ ತುಂಬಾ ಇಷ್ಟ. ಇನ್ನು ಒಳ್ಳೆ ಊಟ ಆಯಿತು. ಊಟ ಆದಮೇಲೆ ನಮ್ಮ ಮನೆಯವರು ಐಸ್ ಕ್ರೀಮ್ ತಂದು ಕೊಟ್ಟರು. ನಾನ್ ವೆಜ್ ತಿಂದಾಗ ಐಸ್ ಕ್ರೀಮ್ ತಿಂದರೆ ತುಂಬಾ ಒಳ್ಳೆಯದು, ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ, ಜೀರ್ಣ ಚೆನ್ನಾಗಾಗುತ್ತೆ ಅಂಥೇಳಿ. ಬಟ್ ಇವಾಗಲೂ ತಂದಿದ್ರಲ್ಲ, ಚಳಿ ಬೇರೆ ಇತ್ತು, ಸರಿ ಅಂಥೇಳಿ ತಿಂದೆ, ಚೆನ್ನಾಗಿತ್ತು.